ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 31A ಮತ್ತು 31B ಇವುಗಳ ಬಗ್ಗೆ ಅಧ್ಯಯನ ಮಾಡಿವಿ. ಇವತ್ತು ಅಧ್ಯಯನ ಮಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 31C. ಈ ಆರ್ಟಿಕಲ್ 31C ಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಬೇಕು ಅಂತಂದ್ರೆ 25ನೇ ತಿದ್ದುಪಡಿಯನ್ನ ಮಾಡ್ತಾರೆ. ಸಂವಿಧಾನಕ್ಕೆ 25ನೇ ತಿದ್ದುಪಡಿಯ ಮೂಲಕ ಆರ್ಟಿಕಲ್ 31C ಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಯಾಕೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಪ್ರಮೇಯ ಬಂತು, ಸಂದರ್ಭ ಬಂತು ಅಂತ ಹೇಳಿ ಇವತ್ತು ಚರ್ಚೆ ಮಾಡೋಣ. ನಾಳೆಗೆ ಆರ್ಟಿಕಲ್ 31C ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ಗೆ ಸಂವಿಧಾನದ ತಿದ್ದುಪಡಿ 25ನ್ನ ಯಾಕೆ ಜಾರಿಗೆ ತಗೊಂಡ್ಬಂದ್ರು ಅಂತ ಹೇಳಿ ನೋಡೋದಾದ್ರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿವಿ. ಏನಪ್ಪಾ ಅಂತಂದ್ರೆ ಸಂವಿಧಾನಕ್ಕೆ ಒಂದನೇ ತಿದ್ದುಪಡಿ ತಂದು ಸಂವಿಧಾನಕ್ಕೆ 1ನೇ ತಿದ್ದುಪಡಿಯ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 31A ಮತ್ತು ಆರ್ಟಿಕಲ್ 31B ಯನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂತೇಳಿ ಈಗಾಗಲೇ ನಾವು ಕಲಿತೀವಿ, ಹೌದಾ? ಈ ಸಂವಿಧಾನದ ತಿದ್ದುಪಡಿ ಒಂದನ್ನ ವಿರೋಧಿಸಿ ಶಂಕರಿ ಪ್ರಸಾದ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಯಾಕಪ್ಪ ಅಂತಂದ್ರ ಈ ತಿದ್ದುಪಡಿಗಳು ಯಾವುದು ಸಂವಿಧಾನದ 1ನೇ ತಿದ್ದುಪಡಿ, ಅದರ ಮೂಲಕ ಜಾರಿಗೆ ತಗೊಂಡ್ಬಂದಿರತಕ್ಕಂಥ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂಥ ಆರ್ಟಿಕಲ್ 31 ಮತ್ತು ಆರ್ಟಿಕಲ್ 31B ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾವು ಅಂತೇಳಿ. ಯಾವುದನ್ನ ಉಲ್ಲಂಘನೆ ಮಾಡ್ತಾವ ಅಂತೇಳಿ? ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾವ ಅಂತೇಳಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳ್ತಾರ ಅಂತಂದ್ರ ಆರ್ಟಿಕಲ್ 13ರಲ್ಲಿ ಕಾನೂನು ಅಂದ್ರೆ ಏನು ಅಂತೇಳಿ ಹೇಳಿದ್ದಾರೆ. ಸಂವಿಧಾನದಲ್ಲಿ ಆರ್ಟಿಕಲ್ 13ರಲ್ಲಿ, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಸ್ಟಾರ್ಟ್ ಆಗೋದು 12ರಿಂದ. ಕಲಂ 12ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಜ್ಯ ಅಂತಕ್ಕಂಥ ಪದದ ಪರಿಭಾಷೆ ಏನು ಅಂತೇಳಿ ಹೇಳ್ತಾರೆ. ಕಲಂ 13ರಲ್ಲಿ ಕಾನೂನು ಅಂದ್ರೆ ಏನು ಅಂತೇಳಿ ಪರಿಭಾಷೆಯನ್ನ ಹೇಳ್ತಾರೆ, ಹೌದಾ? ಆಮೇಲೆ ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಈ ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದವರು ಕಾನೂನು ಎಂಬ ಪದವು, ಯಾವ ಪದ? ಕಾನೂನು ಎಂಬ ಪದವು ಸಂವಿಧಾನದ ತಿದ್ದುಪಡಿಯನ್ನು ಒಳಗೊಂಡಿರೋದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತಕ್ಕಂಥ ಪದದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಲಾಗಳನ್ನ ಒಳಗೊಳ್ಳುವುದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಲಾಗಳು ಎಕ್ಸ್ಟ್ರಾ ಆರ್ಡಿನರಿ ಲಾಗಳು. ಆರ್ಟಿಕಲ್ 13 ಏನ್ ಮಾಡ್ತೈತಿ ಅಂದ್ರೆ ಜನರಲ್ ಲಾಗಳ ಬಗ್ಗೆ ಹೇಳ್ತೈತಿ, ಅಂದ್ರೆ ಸಾಮಾನ್ಯ ಕಾನೂನುಗಳ ಬಗ್ಗೆ ಆರ್ಟಿಕಲ್ 13 ಹೇಳ್ತೈತಿ. ಸಂವಿಧಾನದ ತಿದ್ದುಪಡಿ ಕಾನೂನುಗಳು ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನು ಎಂಬ ಪದವನ್ನ ಒಳಗೊಳ್ಳುವುದಿಲ್ಲ, ಅದರ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳಿ ತೀರ್ಪು ಕೊಡ್ತೈತಿ. ತೀರ್ಪು ಕೊಟ್ಟು ಸಂವಿಧಾನದ ತಿದ್ದುಪಡಿ ನಂಬರ್ 1 ಎತ್ತಿ ಹಿಡಿತೈತಿ, 1ನೇ ತಿದ್ದುಪಡಿಯನ್ನು ಎತ್ತಿ ಹಿಡಿತೈತಿ. ನೀವು ಸಂವಿಧಾನಕ್ಕೆ ತಂದಿರತಕ್ಕಂಥ 1ನೇ ತಿದ್ದುಪಡಿ ಸರಿಯಾಗಿದೆ, ಸಂವಿಧಾನಾತ್ಮಕವಾಗಿದೆ ಅಂತ ಹೇಳಿ ಎತ್ತಿ ಹಿಡಿತೈತಿ. ಅಲ್ಲಿಗೆ ಏನ್ ಅನಿಸ್ತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಸೂಪರ್ ಪವರ್ ಅನ್ನ ಕೊಟ್ಟಂಗಾಕೈತಿ. ಪಾರ್ಲಿಮೆಂಟ್ಗೆ ಸೂಪರ್ ಪವರ್ ಅಂದ್ರೆ ನೀವು ಏನ್ ಬೇಕಾದ ತಿದ್ದುಪಡಿ ಮಾಡಿದ್ರು, ಯಾಕಂತಂದ್ರೆ ತಿದ್ದುಪಡಿ ಕಾಯ್ದೆ ಕಾನೂನು ಆರ್ಟಿಕಲ್ 13ರಲ್ಲಿ ಇರ್ತಕ್ಕಂಥ ಕಾನೂನು ಎಂಬ ಪದವನ್ನು ಒಳಗೊಳ್ಳುವುದೇ ಇಲ್ಲ ಅಂತೇಳಿ ನೀವು ತೀರ್ಪು ಕೊಟ್ಟಾಗ, ಯಾವುದೇ ಭಾಗಕ್ಕೆ, ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ಮಾಡಿದಾಗ ಅದು ಆರ್ಟಿಕಲ್ 13ರಲ್ಲಿ ಬರೋದೇ ಇಲ್ಲ ಅಂದ್ಬಳಕ ನಲ್ ಅಂಡ್ ವೈಡ್ ಮಾಡುವ ಪ್ರಶ್ನೆನೇ ಬರೋದಿಲ್ಲ, ರದ್ದುಗೊಳಿಸುವ ಪ್ರಶ್ನೆನೇ ಬರೋದಿಲ್ಲ, ನಲ್ ಅಂಡ್ ವೈಡ್. ಈ ರೀತಿ ಸುಪ್ರೀಂ ಪವರ್ ಅನ್ನ ಪಾರ್ಲಿಮೆಂಟ್ಗೆ ಕೊಡಲಾಯಿತು. ಯಾವ ಕೇಸ್ನಲ್ಲಿ? ಶಂಕರಿ ಪ್ರಸಾದ್ ಕೇಸ್ನಲ್ಲಿ. ಇದು ಅಲ್ಲಿ ಎಲ್ಲಿವರೆಗೂ ಚಾಲ್ತಿಯಲ್ಲಿತ್ತಪ್ಪ ಅಂತಂದ್ರ 1967ರವರೆಗೂ ಚಾಲ್ತಿಯಲ್ಲಿತ್ತು. 1967ರೊಳಗ ಸರ್ಕಾರಕ್ಕೆ ಒಂದು ಸುನಾಮಿ ಬಂದು ಅಪ್ಪಳಿಸ್ತೈತಿ, ದೊಡ್ಡ ಸುನಾಮಿ. ಸರ್ಕಾರದ ತಳ ಮತ್ತು ಬುಡ ಎರಡನ್ನೂ ಅಳಗಾಡಿಸ್ತೈತಿ. ಸರ್ಕಾರದ ಫೌಂಡೇಶನ್ ಕಿತ್ತು ಹೋಗೈತಿ. ಯಾವ್ದದು ಸುನಾಮಿ ಅಂತ ಕೇಳಿದ್ರೆ ಗೋಲಕ್ನಾಥ್ ಅಂತಕ್ಕಂಥ ಸುನಾಮಿ. ಗೋಲಕ್ನಾಥ್ 1967. ಏನ್ ಸರ್ ಇದು ಗೋಲಕ್ನಾಥ್ ಯಾರು? ಇದು ಏನೊಂದು ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಹೇಳಕತ್ತಿರ್ಲ ಅಂತ ಕೇಳಿದ್ರೆ ಅದಕ್ಕೂ ಬಹಳ ಸಂಬಂಧ ಐತಿ. ಏನು? 1ನೇ ತಿದ್ದುಪಡಿ ವಿರುದ್ಧ ಶಂಕರಿ ಪ್ರಸಾದ್ ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನವ್ರು ಏನ್ ಮಾಡಿದ್ರು ಅಂತ 1ನೇ ತಿದ್ದುಪಡಿ ಸರಿಯಾಗಿದೆ, ಕಾನೂನು ಎಂಬ ಪದದ ಅರ್ಥದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಕಾನೂನುಗಳು ಬರೋದಿಲ್ಲ ಅಂತ ಜಜ್ಮೆಂಟ್ ಕೊಟ್ಬಿಟ್ಟಿದ್ರು. ಹೀಗಾಗಿ ಅಲ್ಲಿ ಹಿಡಿದ ಸರ್ಕಾರ ಏನ್ ಮಾಡ್ತಿತ್ತು ಅಂತಂದ್ರೆ ತನ್ನ ಉದ್ದೇಶಗಳಿಗಾಗಿ ಯಾರದೇ ಎಸ್ಟೇಟ್ ಆಗ್ಲಿ ಆಸ್ತಿಗಳನ್ನಾಗ್ಲಿ ವಶಪಡಿಸಿಕೊಳ್ಳುವಾಗ ಯಾವುದೇ ತೊಂದರೆಗಳು ಇಲ್ಲದಂತೆ ವಶಪಡಿಸಿಕೊಳ್ತಿದ್ರು, ಹೌದಾ? ಈ ಗೋಲಕ್ನಾಥ್ ಅಂತಕ್ಕಂಥವನು ಪಂಜಾಬ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇವನು ಬ್ಯಾಂಕರ್. ಏನ್ ಮಾಡಿದ್ರು ಅಂತಂದ್ರೆ ಇವ್ರ ಆಸ್ತಿಯನ್ನ ಸರ್ಕಾರ ಉದ್ದೇಶಗಳಿಗಾಗಿ, ಯಾರ ಉದ್ದೇಶಗಳಿಗಾಗಿ? ಸಾರ್ವಜನಿಕ ಉದ್ದೇಶಗಳಿಗಾಗಿ ಕಿತ್ಕೊಂಡಾದ ನಂತರ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡ್ತಾರೆ? ಈಗಾಗಲೇ ಹಿಂದೆ ಜಜ್ಮೆಂಟ್ ಕೊಟ್ಟಾರೆ ಇದೇ ಆಧಾರದ ಮೇಲೆ. ಯಾವ ಜಜ್ಮೆಂಟ್? ಶಂಕರಿ ಪ್ರಸಾದ್ ಜಜ್ಮೆಂಟ್, ಹೌದಾ?
ಆವಾಗ ಶಂಕರಿ ಪ್ರಸಾದ್ ಜಜ್ಮೆಂಟ್ ಅನ್ನ ಇವರು ಏನ್ ಮಾಡ್ತಾರೋ ಅಂದ್ರೆ ಕ್ವಶನ್ ಮಾಡ್ತಾರೆ. ಜೊತೆಗೆ ಸಂವಿಧಾನದ ತಿದ್ದುಪಡಿ ಒಂದನ್ನು ಕ್ವಶನ್ ಮಾಡಿರ್ತಾರೆ. ಬೇಸಿಸ್ ಏನು? ಆರ್ಟಿಕಲ್ 13 ನಲ್ ಅಂಡ್ ವೈಡ್ ಮಾಡ್ರಿ ಅಂತ ಹೇಳ್ತೈತಿ. ಯಾವಾಗ ಅಂತಂದ್ರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತಗೊಂಡ್ಬರ್ತಕ್ಕಂಥ ಯಾವುದೇ ಕಾನೂನುಗಳನ್ನ ತಂದಾಗ. ಇಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನ ಕರ್ಟೈಲ್ ಮಾಡಕತ್ತಾರೆ, ನಾಶ ಮಾಡಕತ್ತಾರೆ. ಯಾವುದು? ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿರೋದ್ರಿಂದ ಅದನ್ನ ನಮಗ ಕರ್ಟೈಲ್ ಮಾಡಕತ್ತಾರೆ. ಸರ್ಕಾರ ಹೇಳದೆ ಕೇಳದೆ ಕಿತ್ಕೊಳಕತೈತಿ. ಜೊತೆಗೆ ಕಂಪೆನ್ಸೇಷನ್ ಅಂತೇಳಿ ಬರೆದಿರಿ. ಆ ಪದದ ಅರ್ಥ ಏನು ಅಂತೇಳಿ ಎಲ್ಲಾನು ಕೇಳಿ ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ಕಂಪೆನ್ಸೇಷನ್ ಕೊಡ್ತಿರ್ಲಿಲ್ಲ, ಸರ್ಕಾರ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡ್ತಿತ್ತು, ಅದೇ ಅಮೌಂಟ್ ಅನ್ನ ಅವ್ರಿಗೆ ಕೊಟ್ಬಿಡ್ತಿತ್ತು. ಕಂಪೆನ್ಸೇಷನ್ ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಏನಾಯ್ತು ಅದನ್ನ ಕೊಟ್ಟು ತಗೋಬೇಕು ಅವರು, ಅದು ನಡೀತಿರ್ಲಿಲ್ಲ. ಇದನ್ನ ಕ್ವಶನ್ ಮಾಡ್ತಾರೆ. ಅಂದ್ರೆ ಶಂಕರಿ ಪ್ರಸಾದ್ ಕೇಸ್ ನಲ್ಲಿ ಇರ್ತಕ್ಕಂಥ ಜಜ್ಮೆಂಟ್ ಅನ್ನು ಕ್ವಶನ್ ಮಾಡ್ತಾರೆ. ಜೊತೆಗೆ ಸಂವಿಧಾನದ ತಿದ್ದುಪಡಿ ಏನೇನು ಬಂದಿರ್ತವಲ್ಲ ಅಲ್ಲಿವರೆಗೂ 1967 ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಸಮಾನತೆ ಹಕ್ಕಿನ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಎಷ್ಟು ಕಾಯ್ದೆಗಳು ಬಂದಿರ್ತಲ್ಲ ಅವನ್ನೆಲ್ಲಾನು ಕ್ವಶನ್ ಮಾಡ್ತಾರೆ ಇವ್ರ ಇದ್ರಾಗೆ. ಕ್ವಶನ್ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಶೇಷತೆ ಐತಿ. ಏನು? ಒಂದು ಜಜ್ಮೆಂಟ್, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸಲ ಜಜ್ಮೆಂಟ್ ಕೊಟ್ಟಾಗ ಮುಂದೊಂದು ದಿನ ಅದನ್ನು ಪರಾಮರ್ಶೆ ಮಾಡಬೇಕಾದಾಗ, ಈ ಶಂಕರಿ ಪ್ರಸಾದ್ ಜಜ್ಮೆಂಟ್ ಅನ್ನ ಕೊಟ್ಟರು, ಈ ಶಂಕರಿ ಪ್ರಸಾದ್ ಜಜ್ಮೆಂಟ್ ಅನ್ನ ಮತ್ತೊಮ್ಮೆ ಪರಾಮರ್ಶೆ ಮಾಡಬೇಕಾದಾಗ ಈ ಶಂಕರಿ ಪ್ರಸಾದ್ ಕೇಸ್ ನಲ್ಲಿ ಜಜ್ಮೆಂಟ್ ಕೊಡುವಾಗ ಎಷ್ಟು ಜನ ಜಡ್ಜಸ್ ಕೂತಿರ್ತಾರೋ ಅದಕ್ಕಿಂತ ಹೆಚ್ಚು ಜನ ಜಡ್ಜಸ್ ಮುಂದಿನ ಕೇಸ್ ನಲ್ಲಿ ಹಿಯರಿಂಗ್ ಮಾಡಕ್ ಕೂಡಬೇಕು, ಪೀಠದಲ್ಲಿ ಇರಬೇಕು. ಅಂತಂದ್ರೆ ಶಂಕರಿ ಪ್ರಸಾದ್ ಕೇಸ್ನೊಳಗೆ 5 ಜನ ಇದ್ದು ಜಜ್ಮೆಂಟ್ ಕೊಟ್ಟಿದ್ರು ಅಂತಂದ್ರೆ, ನಾ ಕಾಮನ್ ಆಗಿ ಹೇಳಕತ್ತೀನಿ, ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ. 5 ಜನ ಇದ್ದು ಜಜ್ಮೆಂಟ್ ಕೊಟ್ಟಿದ್ರು ಅಂತಂದ್ರೆ ಶಂಕರಿ ಪ್ರಸಾದ್ ಕೇಸ್ ನಲ್ಲಿ, ಈ ಗೋಲಕ್ನಾಥ್ ಕೇಸ್ ನಲ್ಲಿ 5 ಜನಕ್ಕಿಂತ ಜಾಸ್ತಿ ಜನ ಇರಬೇಕು. 5 ಇರಬೇಕು, 6 ಇರಬೇಕು, ಇಲ್ಲ 7 ಇರಬೇಕು. ಕಾಮನ್ ಆಗಿ ಬೆಸ ಸಂಖ್ಯೆಗಳ ಆಧಾರದ ಮೇಲೆ ಪೀಠಗಳನ್ನ ರಚನೆ ಮಾಡ್ತಾರೆ. ಬೆಸ ಸಂಖ್ಯೆಗಳ ಆಧಾರದ ಮೇಲೆ. ಯಾಕಂತಂದ್ರೆ ಮೆಜಾರಿಟಿ ಜಜ್ಮೆಂಟ್ ಬರಲಿ ಅಂತೇಳಿ. ಈಕ್ವಲ್ ಜಜ್ಮೆಂಟ್ ಈಗ 6 ಮಂದಿನ ಕೊಟ್ಟರು ಅಂತಂದ್ರೆ ಈ ಕಡೆ 3 ಮಂದಿ ಜಜ್ಮೆಂಟ್ ಬರೋದ್ರು, ಈ ಕಡೆ 3 ಮಂದಿ ಜಜ್ಮೆಂಟ್ ಬಂದ್ರು ಅಂದ್ರೆ ಇಂಪ್ಲಿಮೆಂಟ್ ಮಾಡೋದು ಹಂಗೆ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಳಗ ಪೀಠಗಳನ್ನ ರಚನೆ ಮಾಡುವಾಗ ಏನ್ ಮಾಡ್ತಾರೋ ಅಂತಂದ್ರ ಸಂವಿಧಾನಿಕ ಪೀಠಗಳನ್ನ ರಚನೆ ಮಾಡುವಾಗ ಕಾಮನ್ ಆಗಿ ಬೆಸ ಸಂಖ್ಯೆಗಳನ್ನ ಇಡ್ತಾರೆ. ಅಂದ್ರೆ ಆ ಪೀಠದಲ್ಲಿ ಈ 3 ಜನ, ಸಂವಿಧಾನಿಕ ಪೀಠ ಅಂದ್ರೆ 5 ಜನದಕ್ಕಿಂತ ಜಾಸ್ತಿ ಜನನೇ ಇರಬೇಕು. ಹಂಗಾಗಿ ಕಾಮನ್ ಆಗಿ 5 ಜನ, 7 ಜನ, 9 ಜನ, 11 ಜನ, 13 ಜನ, ಹಿಂಗೆ ಆ ಸಂವಿಧಾನಿಕ ಪ್ರಶ್ನೆಗಳನ್ನ ತೀರ್ಮಾನ ಮಾಡುವಾಗ ಪೀಠದಲ್ಲಿ ಇರ್ತಾರೆ. ಹಂಗೆ ಶಂಕರಿ ಪ್ರಸಾದ್ ಕೇಸ್ ನಲ್ಲಿ ಎಷ್ಟು ಜನ ಇದ್ರು ಅದಕ್ಕಿಂತ ಜಾಸ್ತಿ ಜನ ಎಲ್ಲಿ ಗೋಲಕ್ನಾಥ್ ಕೇಸ್ ನಲ್ಲಿ ಬರ್ತಾರೆ. ಹೌದಾ? ಆವಾಗ ಗೋಲಕ್ನಾಥ್ ಕೇಸ್ ನಲ್ಲಿ ಈ ಸರ್ಕಾರ ತಿದ್ದುಪಡಿ ಮಾಡುವ ವೇಗಳನ್ನ ನೋಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ ಅಂದ್ರೆ ಒಂದು ರೂಲ್ ಅನ್ನ ಅಥವಾ ಒಂದು ತತ್ವವನ್ನ, ಒಂದು ಡಾಕ್ಟ್ರೈನ್ ಅನ್ನ ಅನ್ವೇಷಣೆ ಮಾಡ್ತೈತಿ. ಅದ್ಯಾವ್ದು ಡಾಕ್ಟ್ರೈನ್ ಅಂತ ಕೇಳಿದ್ರೆ ಆ ಡಾಕ್ಟ್ರೈನ್ ಹೆಸರು ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಅಂತ. ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೋ ಅಂತಂದ್ರೆ ಗೋಲಕ್ನಾಥ್ ಕೇಸ್ ನಲ್ಲಿ ಯೂಸ್ ಮಾಡ್ತಾರೆ. ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಕೇಸ್ ನಲ್ಲಿ. ಯಾರು? ಸುಪ್ರೀಂ ಕೋರ್ಟ್ ಅವರು. ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಸಂವಿಧಾನದ ತಿದ್ದುಪಡಿಯಲ್ಲಿ ನೀವು ಇದೇ ಭಾಗವನ್ನ ತಿದ್ದುಪಡಿ ಮಾಡಬೇಕು, ಇದೇ ಭಾಗವನ್ನ ತಿದ್ದುಪಡಿ ಮಾಡಬಾರ್ದು ಅಂತೇಳಿ ಎಲ್ಲಿಯೂ ಬರ್ದಿಲ್ಲ. ಆರ್ಟಿಕಲ್ 368 ಓದಿದಾಗ ತಿದ್ದುಪಡಿ ಹೆಂಗ್ ಮಾಡಬೇಕು, ಯಾವ ಭಾಗವನ್ನ ಯಾವ ಮೆಜಾರಿಟಿ ಆಧಾರದ ಮೇಲೆ ತಿದ್ದುಪಡಿ ಮಾಡಬೇಕು ಅಂತೇಳಿ ಬರ್ತಾರೆ ಹೊರತಾಗಿ ಯಾವುದನ್ನ ತಿದ್ದುಪಡಿ ಮಾಡಬೇಕು, ಯಾವುದನ್ನ ತಿದ್ದುಪಡಿ ಮಾಡಬಾರ್ದು ಅಂತೇಳಿ ಎಲ್ಲಿಯೂ ಬರ್ದಿಲ್ಲ. ಆವಾಗ ಸುಪ್ರೀಂ ಕೋರ್ಟ್ ಅವರು ಈ ಡಾಕ್ಟ್ರೈನ್ ಅನ್ನ ಯೂಸ್ ಮಾಡ್ತಾರೆ. ಡಾಕ್ಟ್ರೈನ್ ಅಂತಂದ್ರೆ ತತ್ವ, ಸಿದ್ಧಾಂತವನ್ನ ಬಳಸ್ತಾರೆ. ಸಿದ್ಧಾಂತವನ್ನ ಏನಿದು ಸಿದ್ಧಾಂತ? ಸೂಚಿತ ಮಿತಿಗಳು ಅಂತ. ಸೂಚಿತ ಮಿತಿಗಳು. ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್. ಏನಿದೆ ಹಿಂಗಂದ್ರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ ನಿಮಗ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಐತಿ, ಆ ಅಧಿಕಾರ ಲಿಮಿಟೆಡ್ ಐತಿ ಅಂತ. ಸರ ಹಂಗ ಎಲ್ಲಿ ಬರ್ದಾರತ್ತೆ ಕೇಳ್ರೆ ಎಲ್ಲಿಯೂ ಬರ್ದಿಲ್ಲ. ಆ ಪದಗಳೇ ಹೇಳ್ತಾವ ಅಂತ ಹೇಳ್ತಾರ ಅವ್ರು. ಸೂಚ್ಯವಾಗಿ ಪದಗಳೇ ಹೇಳ್ತವೆ, ಸೂಚ್ಯವಾಗಿ ಆ ಭಾಗಗಳೇ ಹೇಳ್ತವೆ. ಹಿಂಗಾಗಿ ಆ ಭಾಗಗಳನ್ನ ನೀವು ತಿದ್ದುಪಡಿ ಮಾಡಕ್ ಬರೋದಿಲ್ಲ ಅಂತ. ಅಂದ್ರೆ ಇಲ್ಲಿವರೆಗೂ ಶಂಕರಿ ಪ್ರಸಾದ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ಗೆ ಅಥವಾ ಪಾರ್ಲಿಮೆಂಟರಿ ಸುಪ್ರೀಮೇಶಿಯನ್ನ ಮೇಂಟೈನ್ ಮಾಡ್ಕೊಂಡು ಏನ್ ಬಂದಿರ್ತೈತಲ್ಲ, ಇಲ್ಲಿ ತಳಿ ಹಾಕಿಬಿಡ್ಬೇಕು ಒಮ್ಮೆ. ಇಲ್ರಿ ಅಣ್ಣಾರ ನೀವು ಹಂಗ ಮಾಡಕ್ ಬರಂಗ ಇಲ್ಲ ಅಂತ ಹೇಳ್ಬಿಡ್ತೈತಿ. ಅಂದ್ರೆ ಸಂವಿಧಾನದ ಯಾವುದೇ ಭಾಗವನ್ನ ನೀವು ಮನಸೋ ಇಚ್ಛೆ ತಿದ್ದುಪಡಿ ಮಾಡಕ್ ಬರೋದಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಗಳದಾವು, ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಅಂತ ಹೇಳ್ತಿದ್ರು. ಏನು? ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವಾಗ, ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವಾಗ ಅಥವಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನ ಜಾರಿಗೆ ಮಾಡುವಾಗ ಅದು ಅವುಗಳಿಗೆ ಧಕ್ಕೆ ತಗೊಂಡ್ಬರುವಂತಿರೋದಿಲ್ಲ, ಧಕ್ಕೆ ತರಬಾರದು. ಯಾವುಗಳಿಗೆ? ಮೂಲಭೂತ ಹಕ್ಕುಗಳಿಗೆ. ನೀನು ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡ, ನಾನು ಬ್ಯಾಡ್ ಅನ್ನೋದಿಲ್ಲ. ಆದ್ರೆ
ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತಗೊಂಡ್ಬರುವಂತಿಲ್ಲ. ಸರ್ ಹಂಗೆ ಎಲ್ಲಿ ಬರ್ದಾರ್ರಿ ಅಂತ ಕೇಳಿದ್ರೆ ಅವ್ರು ಅವಾಗ ಹೇಳ್ತಾರೆ ಆರ್ಟಿಕಲ್ 13 ಕಾನೂನು ಅಂತಕ್ಕಂಥ ಪದದ ಅರ್ಥವನ್ನ ಇಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಏನಪ್ಪಾ ಅಂತಂದ್ರೆ ಈ ಕಾನೂನು ಎಂಬ ಪದದಲ್ಲಿ ನೀವು ತಗೊಂಡ್ಬರ್ತಕ್ಕಂಥ ಸಂವಿಧಾನದ ತಿದ್ದುಪಡಿ ಕಾನೂನುಗಳು ಕೂಡ ಒಳಗೊಳ್ತಾವು ಅಂತೇಳಿ ಜಜ್ಮೆಂಟ್ ಬರೀತಾರೆ. ಸಂವಿಧಾನದ ತಿದ್ದುಪಡಿ ಕಾನೂನುಗಳು ಕೂಡ ಈ ಕಾನೂನು ಎಂಬ ಪದದ ಅಡಿಯಲ್ಲಿನೇ ಬಂದು ಬರ್ತಾವು ಅಂತ. ಎಷ್ಟು ಚಂದ ಬರೆದು ಬಿಡ್ತಾರೋ ಅಂತಂದ್ರೆ ಅಲ್ಲಿಗೆ ಸರ್ಕಾರದ ಕೈಯನ್ನು ಕಟ್ಟಿ ಹಾಕಿಬಿಡ್ತಾರೆ. ಅಂತಂದ್ರೆ ನೀನು ತಿದ್ದುಪಡಿ ಮಾಡಾಕತ್ತಿ ನಾ ಬ್ಯಾಡ ಅನ್ನಂಗಿಲ್ಲ, ಆದ್ರೆ ತಿದ್ದುಪಡಿ ಹೆಂಗಿರ್ಬೇಕು ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಿರಬಾರದು. ಆರ್ಟಿಕಲ್ 13 ಸುಪ್ರಿಮೇಶಿಯನ್ನ ಹೇಳ್ಬಿಡ್ತೀವಿ. ಆವಾಗ ಪಾರ್ಲಿಮೆಂಟ್ ಕೈಯಿಂದ ಪಾರ್ಲಿಮೆಂಟ್ ಸುಪ್ರಿಮೇಶಿಯನ್ನ ಕಸ್ಕೊಂಡು ಬಿಡ್ತೈತಿ. ಪಾರ್ಲಿಮೆಂಟ್ ಸುಪ್ರಿಮೇಶಿ ರದ್ದಾಗಿ ಹೋಗ್ಬಿಡ್ತೈತಿ. ಯಾಕಂದ್ರೆ ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನೀ ಏನ್ ಬೇಕಾದ ತಿದ್ದುಪಡಿ ಮಾಡ್ಕೋ, ಅದು ಆರ್ಟಿಕಲ್ 13 ಮತ್ತು ಆರ್ಟಿಕಲ್ 368 ಎರಡು ಬೇರೆ ಬೇರೆನ, ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಹೌದಾ? ಅವಾಗ ಪಾರ್ಲಿಮೆಂಟ್ ಏನ್ ಮಾಡ್ತಿತ್ತು ಅಂದ್ರೆ ತನ್ನ ಮನಸ್ಸೋ ಇಚ್ಛೆ ಹೆಂಗ್ ಬೇಕೋ ಹಂಗೆ ತಿದ್ದುಪಡಿ ಮಾಡ್ತಿತ್ತು. ಆದ್ರೆ ಇಲ್ಲಿ ಈ ತೀರ್ಪು, ಯಾವ ತೀರ್ಪು? ಗೋಲಕನಾಥ್ ಪ್ರಕರಣದ ತೀರ್ಪಿನಲ್ಲಿ ಏನಾಯ್ತು ಅಂತಂದ್ರ ಆರ್ಟಿಕಲ್ 13 ಆರ್ಟಿಕಲ್ 368 ದೊಡ್ಡದಿದೆ. ನೀನು ತಿದ್ದುಪಡಿ ಮಾಡುವ ಅಧಿಕಾರ ಲಿಮಿಟೆಡ್ ಐತಿ. ಅದಕ್ಕೆ ಈ ಡಾಕ್ಟ್ರೈನ್ ಅನ್ನ ಯೂಸ್ ಮಾಡ್ತಾರ ಅವರು. ಈ ಡಾಕ್ಟ್ರೈನ್ ಎಲ್ಲಿಂದ ಬತ್ತು ಅಂತಂದ್ರೆ ಜರ್ಮನಿಯಿಂದ ಬತ್ತು. ಯಾವ ಡಾಕ್ಟ್ರೈನ್? ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಅಂತಕ್ಕಂಥ ಡಾಕ್ಟ್ರೈನ್ ಸಿದ್ಧಾಂತವನ್ನು ಎಲ್ಲಿಂದ ಬಾರೋ ಮಾಡ್ಕೊಂಡ್ರು ಅಂತಂದ್ರೆ ಜರ್ಮನಿಯಿಂದ ಬಾರೋ ಮಾಡ್ಕೊಂಡ್ರು, ತಗೊಂಡ್ ಬಂದ್ರು. ಯಾಕಂದ್ರೆ ಮೊದಲಲ್ಲಿ ಜರ್ಮನಿ ಒಳಗೂ ಹಿಂಗೆ ಆಗ್ತಿರ್ಬೋದು, ಸಿಕ್ಕಂಗೆ ತಿದ್ದುಪಡಿ ಮಾಡುವ ಅಧಿಕಾರ ಅವ್ರಿಗೆ ಇರ್ತಿರ್ಬೋದು. ಅದಕ್ಕೆ ಕರ್ಟೈಲ್ ಮಾಡಕ್ಕೆ ಅಲ್ಲಿ ಕೋರ್ಟ್ಗಳು ಏನ್ ಮಾಡಿದ್ರು ಅಂದ್ರೆ ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಅನ್ನ ಯೂಸ್ ಮಾಡಿರ್ಬೇಕು. ಅದನ್ನೇ ಏನ್ ಮಾಡಿದ್ರು ಅಂತಂದ್ರ ಭಾರತದಲ್ಲಿಯೂ ಕೂಡ ಬಳಕೆ ಮಾಡಿದ್ರು. ನಿಮ್ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡಕ್ ಸಂವಿಧಾನವನ್ನ ಬರೆದಿಲ್ಲಪ್ಪ, ಸಂವಿಧಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಸಂವಿಧಾನಕ್ಕೆ ಅಥವಾ ಪಾರ್ಲಿಮೆಂಟ್ಗೆ ತನ್ನದೇ ಆಗಿರ್ತಕ್ಕಂಥ ಇತಿಮಿತಿಗಳು ಅದಾವು. ಅವುಗಳನ್ನ ಸೂಚ್ಯವಾಗಿ ಹೇಳ್ತಾವು. ಸೂಚ್ಯವಾಗಿ ಅಂತಂದ್ರೆ ಅದರಲ್ಲಿ ಡೈರೆಕ್ಟ್ ಆಗಿ ಬರೆಯೋದಿಲ್ಲ, ನೀವ ತಿಳ್ಕೋಬೇಕು ಅಂತ ಹೇಳಿ. ಅರ್ಥ ಆಯ್ತಾ? ಮಾತಿನ ಅರ್ಥವನ್ನ ನೀವ ತಿಳ್ಕೋಬೇಕು ಸೂಚ್ಯವಾಗಿ. ಅಂದ್ರೆ ಜನರಿಗೆ ಅರ್ಥ ಗೊತ್ತಾಗತ್ತೆ ಅನ್ನೋ ಲೆಕ್ಕಿಗೆ. ಸುಪ್ರೀಂ ಕೋರ್ಟ್ದವ್ರು ಏನಾದ್ರು ಇಂಡೈರೆಕ್ಟ್ ಆಗಿ ಅದನ್ನ ಸೂಚ್ಯವಾಗಿ ಬಳಸಿರ್ತಕ್ಕಂಥ ಅಧಿಕಾರ ಅಥವಾ ಮಿತಿಗಳನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವೆಲ್ಲ ಹುಚ್ಚರು ಅನ್ನೋ ಲೆಕ್ಕಿಗೆ ಮಾತಾಡೋರು ಅವರು ಸುಪ್ರೀಂ ಕೋರ್ಟ್ದವರು. ಇಲ್ಲ, ಬಾರಿ ಚಂದ ಇರ್ತೈತಿ, ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಏನ್ ಮಾಡೋರು ಅಂತಂದ್ರೆ ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಅನ್ನ ಜಾರಿಗೆ ತಗೊಂಡ್ಬಂದು ಏನ್ ಮಾಡ್ರು, ಆರ್ಟಿಕಲ್ 13 ಸುಪ್ರೀಂ ಮಾಡಿದ್ರು. ಯಾವುದ್ರ ಮೇಲೆ? ಆರ್ಟಿಕಲ್ 368 ಮೇಲೆ. ಅವಾಗ ಆರ್ಟಿಕಲ್ 13 ಹೇಳಿರ್ತಕ್ಕಂಥ ಕಾನೂನು ಎಂಬ ಪದವು ಸಂವಿಧಾನದ ತಿದ್ದುಪಡಿಯನ್ನು ಕೂಡ ಒಳಗೊಳ್ತೈತಿ. ಹೀಗಾಗಿ ಸಂವಿಧಾನದ ತಿದ್ದುಪಡಿಯನ್ನ ನೀವು ತಗೊಂಡ್ಬರುವಾಗ ಆರ್ಟಿಕಲ್ 13 ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳುವರು. ಆರ್ಟಿಕಲ್ 13 ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ಕಾನೂನುಗಳನ್ನ ನೀವು ಜಾರಿಗೆ ತಗೊಂಡ್ಬರುವಾಗ ಅವು ಮೂಲಭೂತ ಹಕ್ಕುಗಳನ್ನ ವೈಲೇಟ್ ಮಾಡ್ತಿರಬಾರದು, ಉಲ್ಲಂಘನೆ ಮಾಡ್ತಿರಬಾರದು ಅಂತೇಳಿ ಆರ್ಟಿಕಲ್ 13 ಹೇಳ್ತೈತಿ. ಅಂದ್ರೆ ಇಲ್ಲಿ ಗೋಲಕನಾಥ್ ಏನ್ ಪೆಟಿಷನ್ ಕೊಟ್ಟಿದ್ರಲ್ಲ, ಸರ್ ನಮ್ದು ಹಿಂಗೆಲ್ಲ ತ್ರಾಸ ಆಗತೈತಿ ಅಂತೇಳಿ ಅದನ್ನ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್. ನೀ ಹೇಳಿದ ಕರೆ ಐತಿ, ಸುಪ್ರೀಂ ಕೋರ್ಟ್ದವ್ರು ಬಹಳ ಜಗದಾಡಕ್ತಾರೋ, ಹೇಳ್ತನ ತಡಿ ಅವ್ರಿಗೆ ಅಂತ ಹೇಳಿ ಯಾರು ಪಾರ್ಲಿಮೆಂಟ್ ಅದವ್ರು ಬಹಳ ಜಗದಾಡತ್ತಾರೋ ಅವ್ರಿಗೆ ಹೇಳ್ತನ ತಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಾಕ್ಟ್ರೈನ್ ಆಫ್ ಇಂಪ್ಲೈಡ್ ಲಿಮಿಟೇಷನ್ ಅನ್ನ ಜಾರಿಗೆ ತಗೊಂಬಂದು ಗೋಲಕನಾಥ್ ಪ್ರಕರಣದಲ್ಲಿ ಏನು ಸರ್ಕಾರ ತಗೊಂಬಂದಿರ್ತಕ್ಕಂಥ ಈ ತಿದ್ದುಪಡಿಗಳು ಏನದಾವಲ್ಲ, ಆಸ್ತಿ ಯಾವ ತಿದ್ದುಪಡಿಗಳಿವು? ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗಳು, ರಿಸರ್ವೇಶನ್ ಗಳನ್ನ ನಲಿಫೈ ಮಾಡಬೇಕು. ಆದ್ರೆ ಹಿಂದಿನಿಂದ ಎಫೆಕ್ಟ್ ಆಗೋದಿಲ್ಲ, ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಆಗೋದಿಲ್ಲ. ಅಂತಂದ್ರೆ ಶಂಕರಿ ಪ್ರಸಾದ್ ಜಜ್ಮೆಂಟ್ ನ ನಂತರ ಏನೇನು ಸುಧಾರಣೆಗಳಾಗಿರ್ತಾವಲ್ಲ ಅವನ್ನ ಯಾವುದನ್ನು ಟಚ್ ಮಾಡುವಂಗಿಲ್ಲ. ಇದು ಪ್ರಾಸ್ಪೆಕ್ಟಿವ್ ಅಪ್ಲಿಕೇಶನ್ ಆಗ್ತೈತಿ. ಇದು ಅಂದ್ರೆ ಈ ಜಜ್ಮೆಂಟ್ ಬಂದ ನಂತರ ಇಲ್ಲಿ ಹಿಡಿದ ಮುಂದೆ ಅನ್ವಯ ಆಕೈತಿ, ಹಿಂದಿನ ಹಿಡಿದ ಅನ್ವಯ ಆಗುದಿಲ್ಲ ಅಂತೇಳಿ ಇದ್ರಾಗ ಬರೀತಾರ ಅವರು. ಯಾವ್ದ್ರಲ್ಲಿ? ಗೋಲಕನಾಥ್ ಪ್ರಕರಣದಲ್ಲಿ. ಆವಾಗ ಇನ್ನು ತಿದ್ದುಪಡಿ ಮಾಡಲಿಲ್ಲ. ಈ ಜಜ್ಮೆಂಟ್ ಬಂದ ನಂತರ ಎಲ್ಲರಿಗೂ ಆಸ್ತಿ ಹಕ್ಕು ಮತ್ತೆ ಸಿಕ್ಬಿಡ್ತು. ಯಾಕಂತಂದ್ರೆ ನನ್ನ ಆಸ್ತಿ ಇದೈತಿ, ನೀನ್ ಏನ್ ಮಾಡ್ಬೇಕು ಅಂತಂದ್ರೆ ನನ್ನ ಆಸ್ತಿಯನ್ನು ನೀನು ಪಡ್ಕೋಬೇಕು ಅಂದ್ರೆ ನನಗೆ ಕಂಪೆನ್ಸೇಷನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ಯಾರ. ನೀನ್ ಕೊಡಬೇಕು ಅಂತೇಳಿ, ನಿನಗ್ ಬೇಕು ಅಂತ ನೀನ್ ಕೊಡಬೇಕು. ಯಾರಿಗೆ? ಸರ್ಕಾರಕ್ಕೆ ಎಲ್ಲರೂ ಧಮಕಿ ಹಾಕಕತ್ತಾರೆ. ಯಾಕಂತಂದ್ರೆ ಅಲ್ಲಿವರೆಗೂ ಆರ್ಟಿಕಲ್ 31 ಮತ್ತು 31A ಮತ್ತು 31B ಏನ್ ಮಾಡ್ತಿದ್ವು ಅಂತಂದ್ರೆ ಯಾವುದೇ ಹಕ್ಕುಗಳನ್ನ ಯಾವುದೇ ಎಸ್ಟೇಟ್ ಗಳನ್ನ, ಆಸ್ತಿಗಳನ್ನ ಕಿತ್ತುಕೊಂಡಾಗ ಸರ್ಕಾರ ಏನ್ ಅಮೌಂಟ್ ಕೊಡ್ತಿತ್ತೋ ಅದನ್ನ ತಗೊಂಡ್ ಸುಮ್ಮಿರ್ತಿದ್ರು. ಈಗ ಅದನ್ನ ಕಿತ್ಕೊಳಕ ಬರೋದಿಲ್ಲ. ಕಿತ್ಕೋಬೇಕು ಅಂತಂದ್ರೆ ಅದ್ರ ಕಂಪೆನ್ಸೇಷನ್ ಅನ್ನ ಕೊಡಬೇಕು. ಎಷ್ಟೈತೋ ಅಷ್ಟು ಕೊಡ್ಬೇಕು ಅದ್ರ ಮಾರ್ಕೆಟ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್ ಯಾರು ರಾಷ್ಟ್ರೀಕರಣ ಮಾಡಿದ್ರು? ಯಾರು? ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಆ ಬ್ಯಾಂಕಿನೊಳಗೆ ಏನಾದ್ರು ಒಂದು 10 ಕೋಟಿ ಇತ್ತು ಅಂತಂದ್ರೆ, ಈಗ ನನ್ನ ಬ್ಯಾಂಕ್ ಇದಕ್ಕೆ 10 ಕೋಟಿ ಇತ್ತು ಅಂತಂದ್ರೆ ನನಗೆ 10 ಕೋಟಿ ಕಂಪಲ್ಸರಿ ಕೊಡ್ಲೇಬೇಕು ಅವರು. ನಿನ್ನ ಶೇರ್ ಎಷ್ಟೈತಿ ಅಷ್ಟು ಕೊಡ್ತೀನಿ, ಆದ ನಂತರ ನಾನು ಉಳ್ಕಾದನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನಾನೇ ನಡೆಸ್ತೀನಿ ತನಕ ಬರಲಿಲ್ಲ ಅವ್ರಿಗೆ. ಯಾಕಂದ್ರೆ ಈ ಜಜ್ಮೆಂಟ್ ಓವರ್ ರೂಲ್ ಮಾಡಿತ್ತದನ್ನ.
ತಳ್ಳಿ ಹಾಕಿತ್ತು. ಹೀಗಾಗಿ ಆ ಏನಾಗಕೈತು ಅಂತಂದ್ರೆ ಸರ್ಕಾರಕ್ಕೆ ತೊಂದರೆ ಬರಕೈತೆ. ಅದಕ್ಕೆ ಈ ಜಜ್ಮೆಂಟ್ಗೆ ತೀಕ್ಷ್ಣವಾಗಿ ಆ ರಿಯಾಕ್ಟ್ ಮಾಡ್ಬೇಕಾಯ್ತು. ಯಾವುದು? ಪಾರ್ಲಿಮೆಂಟ್. ಅವಾಗ ಪಾರ್ಲಿಮೆಂಟ್ದವರು ಆರ್ಟಿಕಲ್ ಸಂವಿಧಾನದ ತಿದ್ದುಪಡಿ ಕಾಯ್ದೆ 24 ಮತ್ತು ಸಂವಿಧಾನದ ತಿದ್ದುಪಡಿ ಕಾಯ್ದೆ 25 ಒಂದೇ ವರ್ಷದಾಗ ಜಾರಿಗೆ ತಗೊಂಡ್ಬರ್ತಾರೆ. ಅದೇನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾಕಂದ್ರೆ ಸಂವಿಧಾನದ 24ನೇ ತಿದ್ದುಪಡಿ ಮತ್ತು ಸಂವಿಧಾನದ 25ನೇ ತಿದ್ದುಪಡಿಗಳು ಇವೆರಡು 24ನೇ ತಿದ್ದುಪಡಿ 25ನೇ ತಿದ್ದುಪಡಿಗೆ ಪೂರಕವಾಗಿರ್ತೈತಿ. ಇವೆರಡು ಮತ್ತೆ ಜೊತೆಗೆ ಆರ್ಟಿಕಲ್ 31C ಅನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗಿರ್ತಕ್ಕಂಥ ಮಾಹಿತಿ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೇಸ್ ಬೇಕೇ ಬೇಕು. ಯಾಕಂತಂದ್ರೆ ಸಂವಿಧಾನದ ತಿದ್ದುಪಡಿ ಕಾಯ್ದೆ 25 ಯಾಕೆ ಜಾರಿಗೆ ತಗೊಂಡ್ಬಂದ್ರು ಅಂತ ಕೇಳಿದ್ರೆ ಇದನ್ನ ಹೇಳಕ್ ಬೇಕು. ಅಥವಾ ಪ್ರತಿಯೊಂದು ಇವೆಂಟ್ ಗಳನ್ನ ನೀವು ನೆನಪಿಟ್ಕೊಳಕ್ ಆಗೋದಿಲ್ಲ, ಒಂದಕ್ಕೊಂದು ರಿಲೇಟ್ ಮಾಡಕ್ಕಾದ್ರೂ ಈ ಸ್ಟೋರಿ ನೆನಪಿರಬೇಕು. ಹೌದಾ? ಅದ್ರ ಸಂಬಂಧ ಈ ಸ್ಟೋರಿಯನ್ನು ಹೇಳ್ತಿ. ಈ ಇದರಲ್ಲಿ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಇದನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇದರಲ್ಲಿ ಏನಾದ್ರೂ ತಪ್ಪು ಮಾಹಿತಿ ಇತ್ತು ಅಂದ್ರೆ ಅದನ್ನ ಕಮೆಂಟ್ ಮೂಲಕ ಹೇಳ್ರಿ. ಸರಿ ಇತ್ತು ಅಂದ್ರೆ ಅದನ್ನೂ ಕೂಡ ಕಮೆಂಟ್ ಮೂಲಕ ಹೇಳ್ರಿ. ಮುಂದಿನ ವಿಡಿಯೋದಲ್ಲಿ ಸಂವಿಧಾನದ ತಿದ್ದುಪಡಿ ನಂಬರ್ 24 ಮತ್ತು ನಂಬರ್ 25 ಜೊತೆಗೆ ಆರ್ಟಿಕಲ್ 31C ಅನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.